सर्वेभ्यः मम नमस्काराः। सुप्रभातम्। अद्य रघुवंशमहाकाव्ये पञ्चमे सर्गे 30तमं श्लोकं पश्यामः। तं भूपतिर्भासुरहेमराशिं लब्धं कुबेरादभियास्यमानात् दिदेशकौत्साय समस्तमेव पादं सुमेरोरिव वज्रभिन्नम्। इदानीं प्रतिपदार्थं पश्यामः। तं हेमराशिं भूपतिः रघुः भासुर हेमराशिं भास्वर सुवर्णस्य राशिं लब्धं प्राप्तं कुबेरात् कुबेरतः अभियास्यमानात् अभिगमिष्यमानात् दिदेश कौत्साय दत्तवान् समस्तमेव संपूर्णतया पादं सुमेरोः इव सुमेरुपर्वतस्य भागः इव स्थितं वज्रभिन्नम् इन्द्रस्य वज्रायुधेन भिन्नं। भूपतिः इदानीम् अन्वयं पश्यामः। भूपतिः अभियास्यमानात् कुबेरात् लब्धं वज्रभिन्नं सुमेरोः पादम् इव तं भासुरहेमराशिं समस्तं कौत्साय ददौ। इदानीं तात्पर्यं पश्यामः। कुबेरं युद्धे पराजित्य कुबेरात् धनं स्वीकृत्य कौत्साय ददामि इति चिन्तयन् रघुः रथे आयुधानि संयुज्य रथे एव शयितवान्। प्रातःकाले कोशागारे नियुक्ताः अधिकारिणः आगम्य रघुम् उक्तवन्तः हेमवृष्टि जाता इति। सम्पूर्णराशिं यत् इन्द्रस्य वज्राघातेन भग्नमेरुपर्वतस्य भागः इव भासमानं सुवर्णराशिं कौत्साय रघुः सम्पूर्णतया स्वीकरोतु इति दत्तवान्। सर्वेभ्यः पुनः मम नमस्काराः। ಶುಭದಿನಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಘುವಂಶ ಮಹಾಕಾವ್ಯದ 5ನೆಯ ಸರ್ಗದ 30ನೆಯ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ. ಕೌತ್ಸನಿಗೆ ರಘು ಮಹಾರಾಜನು ಮಾತು ಕೊಟ್ಟಿದ್ದ, 2-3 ದಿವಸ ನಮ್ಮ ಯಜ್ಞಾಗಾರದಲ್ಲಿ ನೀವು ವಿಶ್ರಾಮವನ್ನು ತೆಗೆದುಕೊಳ್ಳಿ, ಅಷ್ಟರಲ್ಲಿ ನಾನು ನಿಮಗೆ ಹಣದ ವ್ಯವಸ್ಥೆ 14 ಕೋಟಿ ದುಡ್ಡಿನ ವ್ಯವಸ್ಥೆ ಏನು ಮಾಡಬೇಕು ಅಂತ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಅವರನ್ನು ಯಜ್ಞಶಾಲೆಗೆ ಕಳುಹಿಸಿದ್ದ. ನಂತರ ಯೋಚನೆ ಮಾಡ್ದ, ಭರತಖಂಡದಲ್ಲಿ ಎಲ್ಲ ಕಡೆಯೂ ಅವನು ದಿಗ್ವಿಜಯವನ್ನು ಸಾಧಿಸಿ ಎಲ್ಲ ರಾಜರುಗಳಿಂದ ಶ್ರೀಯನ್ನು ಅಂತಂದರೆ ವಿತ್ತವನ್ನು ಸ್ವೀಕರಿಸಿಬಿಟ್ಟಿದ್ದ. ಆದರೆ ಎಲ್ಲವನ್ನೂ ಅವನು ವಿಶ್ವಜಿತ್ ಯಜ್ಞದ ಸಮಯದಲ್ಲಿ ಬಡಬಗ್ಗರಿಗೆ ಬ್ರಾಹ್ಮಣರಿಗೆ ದಾನ ಮಾಡಿಬಿಟ್ಟಿದ್ದ. ಹಾಗಾಗಿ ಎಲ್ಲೂ ಅಷ್ಟು ಮೊತ್ತದ ಒಂದು ಹಣವು ಸಿಗುವಂಥ ಪರಿಸ್ಥಿತಿ ಇರಲಿಲ್ಲ. ಅದಕ್ಕೆ ಅವನು ಏನು ಮಾಡ್ದ, ಈ ದುಡ್ಡನ್ನು ನಾನು ಕುಬೇರನಿಂದ ಪಡೆದುಕೊಳ್ತೇನೆ ಅಂತ ಯುದ್ಧ ಸನ್ನದ್ಧನಾಗಿ ರಥದಲ್ಲಿ ಎಲ್ಲ ಶಸ್ತ್ರ ಅಸ್ತ್ರಗಳನ್ನು ಜೋಡಿಸಿ ಇರುವಂತಹ ಈ ರಥದಲ್ಲಿ ಅವನು ರಾತ್ರಿಯೇ ಅಂದರೆ ಪ್ರದೋಷ ಸಮಯದಲ್ಲೇನೇ ಸಜ್ಜಿತವಾದಂತಹ ರಥದಲ್ಲಿ ಹತ್ತಿ ತಯಾರಾಗಿಬಿಟ್ಟಿದ್ದ. ಬೆಳಗ್ಗೆ ಮುಂಚೆ ಪ್ರಯಾಣಕ್ಕೆ ಅನುಕೂಲ ಆಗಲಿ ಅಂತ ಆ ಥರ ಮಾಡಿದ್ದ. ಬೆಳಗ್ಗೆ ಕೋಶಾಗಾರದಲ್ಲಿ ನಿಯುಕ್ತರಾದಂತಹ ಅಧಿಕಾರಿಗಳು ಬಂದರು. ಅವರು ಹೇಳಿದ್ರು, ಕೋಶಾಗಾರದ ಮಧ್ಯದಲ್ಲಿ ಸುವರ್ಣವೃಷ್ಟಿ ಆಗಿದೆ ಅಂತ. ಆಶ್ಚರ್ಯಚಕಿತವಾದಂತಹ ಅಧಿಕಾರಿಗಳು ಬಂದು ಹೇಳಿದರು. ಈ ಶ್ಲೋಕದಲ್ಲಿ ಕಾಳಿದಾಸನು ಹೇಳ್ತಾ ಇದ್ದಾನೆ, ಸಂಪೂರ್ಣವಾಗಿ ಅಂತಂದರೆ ಹೇಮರಾಶಿ ಅದು ಹೇಗಿತ್ತು ಅಂತ ಕಾಳಿದಾಸ ಇಲ್ಲಿ ಹೇಳ್ತಾ ಇದ್ದಾನೆ. ಮೇರು ಪರ್ವತವನ್ನು ಇಂದ್ರನು ವಜ್ರಾಯುಧವನ್ನು ಉಪಯೋಗಿಸಿ ಅದನ್ನು ಭಿನ್ನ ಮಾಡಿದಾಗ ಅದರಿಂದ ಬೇರ್ಪಟ್ಟಂತಹ ಒಂದು ಪರ್ವತದ ಭಾಗ ಥರ ಇತ್ತು. ಭಾಸ್ವರಂ ಅಂತಂದರೆ ಹೊಳಿತಾ ಇರೋವಂಥ ಚಿನ್ನದ ರಾಶಿ. ಅದನ್ನು ಸಂಪೂರ್ಣವಾಗಿ ಅಂತಂದರೆ ನಿಮಗೆಷ್ಟು ಬೇಕೋ ಅಷ್ಟು ತಗೊಳ್ಳಿ, ಉಳಿದಿದ್ದು ನಮಗಿರಲಿ, ಈ ಥರ ಮಾತೇ ಇಲ್ಲ. ಸಂಪೂರ್ಣ ಹೇಮರಾಶಿಯನ್ನು
ರಘು ಮಹಾರಾಜನು ಕೌತ್ಸನಿಗೆ ನೀವು ತೆಗೆದುಕೊಳ್ಳಿ ಅಂತ ಕೊಟ್ಟುಬಿಟ್ಟನು. ಸರ್ವೇಭ್ಯಃ ಪುನಃ ಮಮ ನಮಸ್ಕಾರः. ಶುಭ ದಿನಂ.